ಇಡೀ ರಾಜ್ಯದಲ್ಲಿ ಎಲ್ಲರೂ ವ್ಯಾಖ್ಯಾನ ಮಾಡ್ತಾ ಇದ್ರು. ಮಾಧ್ಯಮ ಸ್ನೇಹಿತರಿಂದ ಹಿಡಿದು ಪಕ್ಷದಲ್ಲಿ, ವಿರೋಧ ಪಕ್ಷದಲ್ಲಿ, ಅನ್ಯ ಪಕ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಒಂದು ಜಿದ್ದಾಜಿದ್ದಿನ ಕ್ಷೇತ್ರ, ಬಹುಶಃ ಹೇಗ್ ಬೇಕಾದ್ರೂ ಆಗ್ಬೋದು, ಹಾಗೆ ಹೀಗೆ ಜಾತಿ ನಡೆಯುತ್ತಂತೆ, ಎಲ್ಲ ಜಾತಿ ಲೆಕ್ಕಾಚಾರ ಮತ್ತು ಗ್ಯಾರಂಟಿಗಳಿದ್ದಾವೆ, ಮಹಿಳೆಯರೆಲ್ಲ ಹಿಂಗ್ ಮಾಡ್ತಾರೆ, ಹೀಗೆ ಅನೇಕ ವ್ಯಾಖ್ಯಾನಗಳು ನಡೆದಿವೆ. ಇದೆಲ್ಲದರ ಹೊರತಾಗಿಯೂ ಕೂಡ ಅತ್ಯಂತ ಒಂದು ಅಂತರದಿಂದ, ಅತ್ಯಂತ ಹೆಚ್ಚಿನ ಅಂತರಗಳಿಂದ ಬಹುಶಃ 1,63,000 ಯಾರ ಕಲ್ಪನೆಗೂ ಸಿಕ್ಕಿದೆ ಅಂತ ಒಂದು ಅದ್ಭುತವಾದಂತಹ ವಿಜಯಮಾಲೆಯನ್ನ ತಾವು ತಂದುಕೊಂಡಿದ್ದೀರಿ. ನಮ್ಮೆಲ್ಲರ ಆಶಾಕಿರಣ, ಈ ದೇಶದ ಆಶಾಕಿರಣ ನಮ್ಮ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿಯವರು ಒಂದು ಐತಿಹಾಸಿಕವಾಗಿ 3ನೇ ಅವಧಿ ಹ್ಯಾಟ್ರಿಕ್ ಗೆಲುವನ್ನ ಸಾಧನೆ ಮಾಡಿದ್ದಾರೆ. ನೆನ್ನೆ ಪ್ರಧಾನಿಗಳಾಗಿ ಮತ್ತೊಮ್ಮೆ 3ನೇ ಅವಧಿಯಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಯಾವುದೇ ಅನುಮಾನಗಳಿಗೆ, ಸಂಶಯಗಳಿಗೆ ನಾವು ಇತಿಶ್ರೀ ಆಗಬೇಕು. ಈಗಾಗಲೇ ಮಾನ್ಯ ವಿಶ್ವನಾಥ್ರವರು ಮಾತನಾಡೋರು ಹೇಳಿದ್ದಾರೆ, ನನ್ನಲ್ಲಂತೂ ಆ ಭಾವನೆ ಬಂದಿದ್ದಲ್ಲಿ ನಾನು ಇಟ್ಕೊಳ್ಳಿಕ್ಕೆ ಹೋಗಲ್ಲ. ನಿನ್ನೆ ಮುಗೀತು, ನಿನ್ನೆದ್ರ ಬಗ್ಗೆ ನಾವು ಇವತ್ತು ಮಾತಾಡಿ ಉಪಯೋಗ. ಇವತ್ತು ನಮ್ಮ ಕೈಯಲ್ಲಿದೆ, ನಾಳೆ ನನ್ನ ಕೈಯಲ್ಲಿದೆ, ಏನ್ ಮಾಡಬೇಕು. ಹಾಗಾಗಿ ನಾಳೆಯಿಂದ ನಮ್ಮ ಕಾರ್ಯಕರ್ತರಿಗೆ, ಈ ಕ್ಷೇತ್ರದ ಅಭಿವೃದ್ಧಿಗೆ ಒಬ್ಬ MP ಆಗಿ ನಾನು ಏನ್ ಮಾಡ್ಬೋದು, ಅದನ್ನ ನಿಮ್ಮೆಲ್ಲರ ಜೊತೆ ಇದ್ದು ನಾನು ಕೆಲಸ ಮಾಡ್ತೀನಿ ಪ್ರಾಮಾಣಿಕವಾಗಿ ಅಂತ ನಾನು ಯಲಹಂಕದಲ್ಲಿ ನಾವು ಕಟ್ಟಿರುವಂತ ಪಕ್ಷ, ನೀವೆಲ್ಲ ಸೇರಿ ಕಟ್ಟಿರುವಂತ ಪಕ್ಷ ಅತ್ಯಂತ ಸದೃಢವಾಗಿದೆ. ಕಂಚಿನ ಕೋಟೆಯನ್ನು ನಾವು ಕಟ್ಟಿದ್ದೀವಿ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ ಅಂತ ತಾವು ತೋರಿಸ್ಕೊಟ್ಟಿದ್ದೀವಿ. ಮನೋಸ್ಥೈರ್ಯ ನಮಗೆಲ್ಲ ಕೂಡ ಹೆಚ್ಚಾಗಿದೆ. ಈ ಒಂದು ಹೆಚ್ಚಿನ ಅಂತರ ಕೊಡೋದ್ರ ಮೂಲಕ ನಾವು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗಳಲ್ಲಿ ಕೂಡ ಗೆಲ್ಲಬೇಕಾಗಿದೆ. ಅದೇ ರೀತಿ BBMPಯಲ್ಲಿ ಬರುವಂತ ವಾರ್ಡ್ಗಳಲ್ಲಿ ಕೂಡ ನಮ್ಮ ಸದಸ್ಯರಿಗೆ ಗೆಲ್ಲಬೇಕಾಗಿದೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು JDSನ ನಿಷ್ಠಾವಂತ ಕಾರ್ಯಕರ್ತರು, ಮುಖಂಡರುಗಳು, ಅವರ ಹೋರಾಟದ ಫಲವನ್ನು ಕೂಡ ನಾವು ಬರೀಲಿಕ್ಕಾಗಲ್ಲ, ಅಲ್ಲಗೆಳಿಲಿಕ್ಕಾಗಲ್ಲ. ಅವರಿಗೆ ಕೂಡ ಅವರು ಬಂದಿದ್ದೇ ಇರ್ಬೋದಿದೆ. ಅವರು ಕೂಡ ನಾನು ಪರೋಕ್ಷವಾಗಿ ಅವರಿಗೆ ವಿಶೇಷವಾದಂತಹ ಕೃತಜ್ಞತೆಯನ್ನ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.